ಮೇಷರಾಶಿಯವರಿಗೆ ಈ ದಿವಸ ಚೆನ್ನಾಗಿದೆ ಅಂತ ಹೇಳಿ ಅಂದ್ಕೊಳ್ಳೋದ್ರೊಳಗಡೆ ಆ ದಿನ ಕಳೆದು ಹೋಗ್ತಕ್ಕಂಥದ್ದು, ಮಾನಸಿಕವಾಗಿ ತುಂಬ ಬೇಸರ ಸಮಸ್ಯೆಗಳು ಉಂಟಾಗ್ತಕ್ಕಂಥದ್ದು, ಅದರ ಕಹಿಯ ಅನುಭವ ನಿಮಗೆ ಆಗುವಂಥದ್ದಾಗುತ್ತೆ. ದಿನ ವ್ಯರ್ಥವಾಗುತ್ತೆ. ಚೆನ್ನಾಗಿದೆ ಅಂತಕ್ಕಂತಹ ದಿನ ನಿಮಗೆ ಈ ರೀತಿಯ ಬೇಸರವನ್ನು ಉಂಟು ಮಾಡುತ್ತೆ ಅಂತಂದರೆ ಎಷ್ಟು ನೋವಾಗುವಂತಹದ್ದು ಅಂತ ಹೇಳಿ ಗಮನಿಸಬೇಕು. ಕಾರ್ಯಕ್ಷೇತ್ರದಲ್ಲಿ ಅತಿಯಾದಂತಹ ಒತ್ತಡ ಇರತಕ್ಕಂತಹ ದಿವಸ ಇದು. ಶಕ್ತಿ ಮೀರಿ ಕೆಲಸವನ್ನು ಮಾಡಲೇಬೇಕಾದಂತಹ ಅನಿವಾರ್ಯತೆ, ಅಗತ್ಯತೆ ನಿಮಗೆ ಇರುವಂಥದ್ದಾಗತ್ತೆ. ಕುಟುಂಬದಲ್ಲಿ ಸಣ್ಣ ಪುಟ್ಟ ವಿಚಾರಕ್ಕೆ ವಾಗ್ವಾದಗಳ ನಡೆಯುತ್ತೆ, ಮಾತಿಗೆ ಮಾತು ಬೆಳೀತಕ್ಕಂಥದ್ದಾಗತ್ತೆ. ಬೇಸರ ನಿಮ್ಮ ಮನಸ್ಸಿಗೆ ತುಂಬ ಘಾಸಿಯನ್ನು ಮಾಡ್ತಕ್ಕಂಥದ್ದಾಗತ್ತೆ. ಮಾತಿನ ಸರಮಾಲೆಗಳಿಂದ ನಿಮ್ಮ ನಂಬಿಕೆಯನ್ನು ಕಡಿಮೆ ಮಾಡ್ಕೊಳ್ತೀರಿ. ಯಾವಾಗ ಮಾತಾಡ್ತಾ ಆಡ್ತಾ ಆಡ್ತಾ ನಿಮ್ಮ ಮೇಲೆ ನಿಮಗೆ ಹತೋಟಿ ತಪ್ಪಿ ಹೋಗುವಂಥದ್ದು, ಅಥವಾ ಬೇರೆಯವರು ಆಡುವಂತಹ ಮಾತಿನ ಪ್ರಭಾವದಿಂದ ನಿಮಗೆ ಯಾವ ವಿಚಾರಗಳು ಕೂಡ ಮನಸ್ಸಿಗೆ ಮುಟ್ಟದೇ ಇರುವ ಹಾಗೆ ಆಗ್ತಕ್ಕಂಥದ್ದಾಗ್ಬೋದು. ಮಾತಿನ ಬಗ್ಗೆ ನಿಗಾ ಇದ್ದರೆ ಬಹಳ ಒಳ್ಳೆಯದು. ಆತುರದಲ್ಲೋ ಒತ್ತಡದಲ್ಲೋ ಏನೋ ಮಾತನ್ನು ಆಡಿ ತಪ್ಪು ಅಂತ ಹೇಳಿಸ್ಕೊಳ್ಳೋ ಹಾಗೆ ಬೇಡ. ನಿಮ್ಮ ಮಗುವಿನ ಭವಿಷ್ಯದ ಬಗ್ಗೆ ಸ್ವಲ್ಪ ಚಿಂತನೆಯನ್ನು ನಡೆಸಿ. ಮಕ್ಕಳನ್ನು ಬಯಸ್ತಕ್ಕಂಥವ್ರಿಗೆ ಭಗವಂತನ ಅನುಗ್ರಹವಾಗತ್ತೆ ಅನ್ನುವಂತಹ ಸೂಚನೆ ಸೂಕ್ಷ್ಮವಾಗಿ ಇರುವಂತಹದ್ದು. ಪಂಚಮುಖಿ ಆಂಜನೇಯ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ. ಮನೋಜವಂ ಮಾರುತ ತುಲ್ಯವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರಯೂಥ ಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ ಎಂಬತಕ್ಕಂತಹ ಪ್ರಾರ್ಥನೆಯನ್ನು ಮಾಡಿ. ಶುಭವಾಗಿ. ವೃಷಭ ರಾಶಿ ರಾಜಕಾರಣಿಗಳಿಗೆ, ರಾಜಕೀಯದ ಸಂಪರ್ಕ ಇರತಕ್ಕಂತಹ ವ್ಯಕ್ತಿಗಳಿಗೆ ಬಹಳ ಶುಭವಾಗ್ತಕ್ಕಂತಹ ದಿವಸ ಅಂತ ಹೇಳಬೇಕು. ನೀವು ಅಂದುಕೊಂಡಂತಹ ಕೆಲವು ಕೆಲಸಗಳು ನಿಮ್ಮ ಕೈ ಹಿಡಿತಕ್ಕಂತಹ ಸಾಧ್ಯತೆ, ಆ ಸೂಚನೆಗಳು ಹೆಚ್ಚಾಗಿ ಕಾಣ್ತಾ ಇರತಕ್ಕಂತಹದ್ದು. ಈ ರಾಶಿಯ ಶಿಕ್ಷಕರಿಗೆ ಅಪವಾದ ಬರ್ತಕ್ಕಂತಹ ದಿವಸ. ತಾವು ಮಾಡಿದಂತಹ ತಪ್ಪೋ ಅಥವಾ ತಮ್ಮದಲ್ಲದೇ ಇರತಕ್ಕಂತಹ ತಪ್ಪೋ ಯಾವುದು ಬೇಕಾದರೂ ಆಗಿರಬಹುದು, ಗ್ರಹಗತಿಗಳು ಚೆನ್ನಾಗಿಲ್ಲ ಅಂತಾದಾಗ ನಿಮ್ಮದಲ್ಲದೇ ಇರತಕ್ಕಂತಹ ತಪ್ಪಿಗೂ ನಿಮಗೆ ಅವಮಾನವಾಗಬಹುದು, ಅಥವಾ ನಿಮ್ಮ ಮೇಲೆ ಕೆಟ್ಟ ಅಪವಾದಗಳು ಬರಬಹುದು ಅಂತ ಅರ್ಥ. ಮನಸ್ಸಿಗೆ ಕಿರಿಕಿರಿ ಉಂಟಾಗಬಹುದು. ತಾಳ್ಮೆಯನ್ನು ಕಳ್ಕೊಳ್ಬಾರ್ದು. ತಾಳ್ಮೆಯಿಂದಲೇ ವರ್ತಿಸಬೇಕು. ಯಾರು ಏನು ಕೇಳಿದರೂ ಕೂಡ ಯಾವ ಕ್ಷಣದಲ್ಲೂ ಕೂಡ ತಾಳ್ಮೆಯನ್ನು ಕಳ್ಕೊಂಡು ಮಾತಾಡಬಾರ್ದು ಅನ್ನುವಂಥದ್ದು ಬಹಳ ಮುಖ್ಯವಾಗುತ್ತೆ. ರಸ್ತೆ ಬದಿಯ ವ್ಯಾಪಾರಿಗಳಿಗೆ ಹಣದ ಲಾಭ. ಹಣವನ್ನು ಜಾಗ್ರತೆಯಾಗಿಟ್ಟುಕೊಳ್ಬೇಕು. ಪಡೆದಂತಹ ಲಾಭವೂ ಕೂಡ ನಷ್ಟವಾಗುವ ಸೂಚನೆಗಳಿದೆ. ಎಚ್ಚರಿಕೆ ಇರಲಿ ಅಂತಕ್ಕಂಥದ್ದು. ಮನೆಯ ಹೊರಗಡೆಯೂ ನೆಮ್ಮದಿ ಇಲ್ಲ, ಮನೆಯ ಒಳಗಡೆಯೂ ಕೂಡ ನೆಮ್ಮದಿ ಇಲ್ಲದೇ ಇರುವಂತಹ ದಿವಸ ಇದು. ಬಹಳ ಬೇಸರವನ್ನು ವ್ಯಕ್ತಪಡಿಸ್ತೀರಿ, ಆದರೆ ಪ್ರಯೋಜನ ಏನೂ ಇಲ್ಲ. ಬಂದಿದ್ದನ್ನು ಒಂದಷ್ಟು ಅನುಭವಿಸಲೇಬೇಕು ಅನ್ನುವಂಥದ್ದಾಗತ್ತೆ. ಮಹಾಶೂಲಿನಿಯನ್ನು ಪ್ರಾರ್ಥನೆ ಮಾಡಿ. ಆ ಜಗನ್ಮಾತೆ ನಿಮಗೆ ಸರ್ವದಾ ರಕ್ಷಣೆಯನ್ನು ನೀಡಲಿ. ಶುಭವಾಗಿ. ಮಿಥುನ ರಾಶಿ ಸ್ನೇಹಿತರ ಮಧ್ಯದಲ್ಲಿ, ಬಂಧುಗಳ ಮಧ್ಯದಲ್ಲಿ ಜಗಳವನ್ನು ಮಾಡ್ಕೊಳ್ತೀರಿ. ವಿಷಯ ಏನು ಇರಬೇಕು ಅಂತ ಹೇಳಿ ಏನಿಲ್ಲ, ಯಾವತ್ತಿಂದೋ ವಿಷಯ ತೆಗಿತೀರಿ. ಇಲ್ಲ ಬೇಡದೇ ಇರುವಂತಹ ವಿಷಯಕ್ಕೆ ವಾದ ಮಾಡ್ತಾ ಮುಂದುವರಿತೀರಿ. ಅದು ಜಗಳಕ್ಕೆ ತಿರುಗುತ್ತೆ. ಜಗಳ ಮಾಡ್ತೀರಿ, ಅವರ ಜೊತೆಯಲ್ಲಿ ಮಾತನ್ನು ಬಿಡ್ತೀರಿ, ಮನಸ್ತಾಪಗಳಾಗತ್ತೆ. ಇಷ್ಟೇ ಆಗುವಂಥದ್ದು. ರಾಜಕಾರಣಿಗಳಿಗೆ ಹಿನ್ನಡೆಯಾಗ್ತಕ್ಕಂತಹ ದಿವಸ. ನಿಮ್ಮ ಕ್ಷೇತ್ರ ಅಂತ ಮಾತ್ರ ಅಲ್ಲ, ನೀವು ಏನು ರಾಜಕಾರಣವನ್ನು ಆಯ್ಕೆ ಮಾಡಿಕೊಂಡಿದ್ದೀರಿ ಒಟ್ಟಾರೆ ಅದರಲ್ಲಿ ಹಿನ್ನಡೆಯಾಗ್ತಕ್ಕಂತಹ ಸೂಚನೆಗಳು ಹೆಚ್ಚಾಗಿದೆ. ಯಾವತ್ತೋ ಏನೋ ಆಡಿದಂತಹ ಮಾತು, ಹಾಗೆ ಯಾವತ್ತೋ ಬೇರೆ ರೀತಿಯಲ್ಲಿ ನಡ್ಕೊಂಡಂತಹ ರೀತಿ ನಿಮಗೆ ತೊಂದರೆಗೆ ಈ ದಿವಸ ಕಾರಣವಾಗುತ್ತೆ. ಮನಸ್ಸಿನ ಉದ್ವೇಗ ಏನಿದೆ, ಒತ್ತಡ ಏನಿದೆ, ಅದೆಲ್ಲವೂ ಕೂಡ ನಿಮ್ಮ ಎಲ್ಲ ಕೆಲಸಗಳನ್ನು ಹಾಳು ಮಾಡಿಬಿಡುತ್ತೆ. ಇದಕ್ಕೆ ಪರಿಹಾರ ಏನು ಅಂತ ಹೇಳಿ ಯೋಚನೆ ಮಾಡೋದಾದರೆ ತಾಳ್ಮೆಯಿಂದ ಆಲೋಚನೆ ಮಾಡ್ತಕ್ಕಂಥದ್ದು. ಮನಸ್ಸನ್ನು ಉದ್ವೇಗದಿಂದ ಬಹಿರ್ಮುಖವಾಗಿ ಮಾಡಿ ನಿಮ್ಮ ಹತೋಟಿಯಲ್ಲಿ ಇಟ್ಟುಕೊಳ್ತಕ್ಕಂಥದ್ದು. ಯುಕ್ತಾಯುಕ್ತತೆಗಳನ್ನು ಯೋಚನೆ ಮಾಡಿ ವಿವೇಚನೆಯನ್ನು ಮೆರೀತಕ್ಕಂಥದ್ದು ಬಹಳ ಮುಖ್ಯವಾದಂಥದ್ದು. ಮಹಿಳೆಯರಿಗೆ ಸಿಹಿ ಸುದ್ದಿ ಸಿಕ್ಕುವಂತಹ ದಿವಸ ಇದು. ಮರಣದ ವಾರ್ತೆ ಮನಸ್ಸಿನ ಮೇಲೆ ಪ್ರಭಾವ ಬೀರುತ್ತೆ.
ಆದರೆ ಯಾವುದೋ ದೂರದೂರಿನಿಂದ ಅಥವಾ ದೂರದ ವ್ಯಕ್ತಿಗಳ ಮರಣದ ವಾರ್ತೆ ನಿಮ್ಮ ಕಿವಿಗೆ ಬೀಳ್ಬೋದು, ಆಘಾತವಾಗುತ್ತೆ. ಇದೆಲ್ಲವನ್ನು ತಡ್ಕೊಳ್ತಕ್ಕಂತಹ ಶಕ್ತಿ ಮಾನಸಿಕವಾಗಿ ನಿಮಗೆ ಇರಬೇಕಾದಂಥದ್ದು. ಅನಾರೋಗ್ಯ ಪೀಡಿತರಿಗೆ ನಿಮ್ಮ ಕೈಲಾದಂತಹ ಸಹಾಯವನ್ನು ಮಾಡಿ ಪುಣ್ಯವನ್ನು ಸಂಚಯ ಮಾಡಿಕೊಳ್ಳಿ. ಶುಭವಾಗಿ. ಕರ್ಕಾಟಕ ರಾಶಿ, ಸರ್ಕಾರಿ ನೌಕರರಿಗೆ ಸಿಹಿ ಸುದ್ದಿ ಇರತಕ್ಕಂಥದ್ದು. ನಿಮ್ಮ ಹಲವಾರು ದಿವಸದ ಬೇಡಿಕೆಯೋ ಅಥವಾ ನಿಮಗೆ ಬಡ್ತಿಯೋ ಅಥವಾ ನಿಮಗೆ ಅನುಕೂಲಕರವಾಗಿರತಕ್ಕಂತಹ ಸ್ಥಳಕ್ಕೆ ವರ್ಗಾವಣೆಯೋ ಯಾವುದೇ ವಿಷಯಗಳಾಗಿರ್ಬೋದು, ಒಟ್ಟಾರೆ ನಿಮಗೆ ಸಿಹಿ ಸುದ್ದಿ ಅಥವಾ ಸಂತೋಷವನ್ನು ಪಡ್ತಕ್ಕಂತಹ ವಿಚಾರಗಳು ಅನುಕೂಲವನ್ನು ತರುತ್ತೆ ಅಂತ ಅರ್ಥ. ನ್ಯಾಯಾಲಯಕ್ಕೆ ಸಂಬಂಧಪಟ್ಟಂತಹ ವಿಚಾರದಲ್ಲಿ, ಕಾನೂನಾತ್ಮಕವಾದಂತಹ ಹೋರಾಟದಲ್ಲಿ ಜಯ ಅಥವಾ ಪರಿವರ್ತನೆ ಅಂತಕ್ಕಂಥದ್ದು ನಿಮ್ಮ ಪರವಾಗಿರುತ್ತೆ. ಅದೂ ಕೂಡ ನಿಮಗೆ ಅತ್ಯಂತ ಸಂತೋಷವನ್ನು ತರ್ತಕ್ಕಂಥದ್ದಾಗುತ್ತೆ. ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಅಂತಕ್ಕಂಥದ್ದು ಉಡುಗೊರೆ ರೂಪದಲ್ಲಿ, ವಸ್ತುವಿನ ರೂಪದಲ್ಲಿ, ಹಣದ ರೂಪದಲ್ಲಿ ನಿಮಗೆ ಸಿಕ್ಕಬಹುದು. ನಾನು ಕಷ್ಟಪಟ್ಟಿದ್ದಕ್ಕೆ ಸಾರ್ಥಕವಾಯಿತು, ನನ್ನನ್ನು ಗುರುತಿಸಿದ್ರು, ನನಗೆ ಬೆಲೆ ಸಿಕ್ತು, ನನಗೇನೋ ಒಂದು ಗೌರವವನ್ನು ಮಾಡಿದರು ಅನ್ನುವಂತಹ ತೃಪ್ತಿಯ ಮಾತನ್ನು ನೀವು ಆಡ್ತಕ್ಕಂಥದ್ದಾಗತ್ತೆ. ಹಳದಿ ಬಟ್ಟೆಯನ್ನು ಧಾರಣೆ ಮಾಡಿ ಪ್ರಯಾಣವನ್ನು ಮಾಡಿದರೆ ಶುಭ ಇದೆ. ಗುರುವಿನ ಪ್ರಭಾವ ಹಾಗೆ ಗುರುಗ್ರಹದ ಒಂದು ವಿಶೇಷವಾದಂತಹ ಒಂದು ಬಲ ನಿಮ್ಮ ಪರವಾಗಿ ಕೆಲಸವನ್ನು ಮಾಡುತ್ತೆ ಅಂತ ಅರ್ಥ. ಮಧ್ಯಾಹ್ನದ ನಂತರ ಚಿಕ್ಕ ಮಕ್ಕಳಿಗೆ ಕಿರಿಕಿರಿ ಆಗ್ತಕ್ಕಂಥದ್ದಿದೆ. ಆರೋಗ್ಯದ ವ್ಯತ್ಯಾಸ ಅಂತ ಹೇಳಿ ಭಾವಿಸಬೇಕು. ಸರಿಯಾದಂತಹ ಚಿಕಿತ್ಸೆಗೆ ಆ ಮಕ್ಕಳನ್ನು ಒಳಪಡಿಸಬೇಕಾದಂತಹದ್ದು ಪೋಷಕರಿಗೆ ಸಂಬಂಧಪಟ್ಟಂತಹ ವಿಚಾರವಾಗಿರುತ್ತೆ. ಅಲುಪ್ತ ಶಕ್ತಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಶುಭವಾಗಿ. ಸಿಂಹರಾಶಿ, ಯಾವುದೇ ಕೆಲಸವನ್ನು ಮಾಡಬೇಕಾದ್ರೆ ಮನಸ್ಸನ್ನು ಪೂರ್ಣವಾಗಿ ತೊಡಗಿಸ್ಕೊಳ್ಬೇಕು. ಅದಿಲ್ಲ ಅಂತಾದರೆ ಕೆಲಸದ ಗುಣಮಟ್ಟ ಕಡಿಮೆ ಆಗುತ್ತೆ. ಕೆಲಸದ ಗುಣಮಟ್ಟ ಕಡಿಮೆ ಆದರೆ ಮತ್ತೊಮ್ಮೆ ಆ ಕೆಲಸವನ್ನು ಮಾಡಬೇಕಾಗತ್ತೆ. ಇದರ ಜೊತೆಯಲ್ಲಿ ಅವಮಾನವನ್ನು, ನಷ್ಟವನ್ನು ಅನುಭವಿಸಬೇಕಾದಂಥದ್ದಿರುತ್ತೆ. ಆಲೋಚನೆ ಮಾಡಿ, ನಮ್ಮ ಬೇಜವಾಬ್ದಾರಿತನ ಎಷ್ಟರ ಮಟ್ಟಿಗೆ ನಮ್ಮನ್ನು ಹಿಂದಕ್ಕೆ ಕರ್ಕೊಂಡು ಹೋಗ್ಬಿಡುತ್ತೆ ಅನ್ನುವಂಥದ್ದು ಗೊತ್ತಾಗಬೇಕು. ಆಡಳಿತ ವರ್ಗ ಮತ್ತು ಪ್ರಬಲವಾದಂತಹ ವ್ಯಕ್ತಿಗಳ ಮನಸ್ಸಿಗೆ ನೀವು ಬೇಸರವನ್ನು ಮಾಡ್ತೀರಿ. ಇದರ ಅರ್ಥ ನೀವು ಆಡ್ತಕ್ಕಂತಹ ಮಾತಿನ ಮೇಲೆ ನಿಗಾ ಇಲ್ಲ, ನಡ್ಕೊಳ್ತಕ್ಕಂತಹ ರೀತಿ ಸರಿಯಾಗಿರುವುದಿಲ್ಲ. ಇದರಿಂದ ದೊಡ್ಡವರು, ಹಿರಿಯವರು, ಬೇರೆಯವರು, ಸಂಸ್ಥೆ ಮುಖ್ಯಸ್ಥರು ಹೀಗೆ ಬೇಸರವನ್ನು ವ್ಯಕ್ತಪಡಿಸ್ತಾರೆ ಅಂತ ಅರ್ಥ. ಜೊತೆಯಲ್ಲಿ ಕೆಲಸ ಮಾಡ್ತಕ್ಕಂತಹ ವ್ಯಕ್ತಿಗಳ ಸಹಕಾರ ನಿಮಗೆ ಸಿಕ್ಕುತ್ತೆ, ಅದೇ ಬಲ. ಹಾಗಾಗಿ ನನ್ನನ್ನು ಯಾರು ಕೇಳೋರು ಅನ್ನುವಂತಹ ಭಾವನೆಯಲ್ಲಿ ನೀವು ವರ್ತಿಸ್ತೀರಿ. ಅದು ನಿಮಗೆ ತೊಂದರೆಗೆ ಕಾರಣವಾಗುತ್ತೆ. ಎಚ್ಚರಿಕೆ ಇರಲಿ. ಆಹಾರದ ಬಗ್ಗೆ ಗಮನ ಇರಲಿ. ಜೊತೆಗೆ ಶೀತ ಸಂಬಂಧವಾದಂತಹ ಸಮಸ್ಯೆಗಳು ನಿಮಗೆ ತೊಂದರೆಯನ್ನು ಕೊಡಬಹುದು. ಶೀತ ಸಂಬಂಧವಾದಂತಹ ಕಾಯಿಲೆಯಿಂದ ನಿಮಗೇನು ಅಂತಹ ದೊಡ್ಡ ಬದಲಾವಣೆ ಆಗೋದಿಲ್ಲ. ಆದರೆ ಮಾಡಬೇಕಾದಂತಹ ಕೆಲಸದಲ್ಲಿ ಉತ್ಸಾಹವಾಗಲಿ ಅಥವಾ ಬಹಳ ಸುಲಭವಾಗಿ ಆಗುವಂತಹ ಕೆಲಸಗಳಿಗೆ ಅಡ್ಡಿ ಆಗಲಿ ಖಂಡಿತವಾಗಿ ಆಗೇ ಆಗುತ್ತೆ. ಅದು ಒಂದು ರೀತಿಯಲ್ಲಿ ಮಾನಸಿಕವಾದಂತಹ ಕಿರಿಕಿರಿ ಆಗುತ್ತೆ. ಕೋಪ ಅನರ್ಥಕ್ಕೆ ಕಾರಣವಾಗುತ್ತೆ. ಇದನ್ನು ತಿಳ್ಕೊಳ್ಬೇಕು. ಕೋಪದ ಕೈಗೆ ಬುದ್ಧಿಯನ್ನು ಕೊಟ್ಟು ಅನಾಹುತವನ್ನು ಮಾಡಿಕೊಳ್ಬೇಡಿ. ನಿಮಗೂ ಕೆಟ್ಟ ಹೆಸರು, ಜೊತೆಗೆ ನಿಮ್ಮ ಯಾರು ಆಶ್ರಯದಲ್ಲಿರ್ತಾರೆ ಅವರಿಗೂ ಕೂಡ ತೊಂದರೆ ಅಂತಕ್ಕಂಥದ್ದು. ಸ್ನೇಹಿತರ ಜೊತೆಯಲ್ಲಿ ಜಗಳವಾಗ್ತಕ್ಕಂತಹ ಸಂದರ್ಭ ಇದೆ. ಜಗಳ ಮಾಡಿಕೊಳ್ಳುವಂಥದ್ದು ಬೇಡ ಅಂತ ಹೇಳಿ ನಾವು ಹೇಳ್ತೀವಿ. ಅದನ್ನೂ ಮೀರಿ ನೀವು ಮಾಡಿಕೊಂಡಾಗ ಅಲ್ಲಿ ಆಗ್ತಕ್ಕಂತಹ ಸೋಲನ್ನು, ಅವಮಾನವನ್ನು, ತೊಂದರೆಯನ್ನು, ಹಿಂಸೆಯನ್ನು ಅನುಭವಿಸಿಯೇ ತೀರಬೇಕಾದಂಥದ್ದು. ನಾರಾಯಣೀ ದುರ್ಗಾ ಶಕ್ತಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ಕನ್ಯಾ ರಾಶಿ, ಖಾಸಗಿ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಕ್ಕಂತಹ ವ್ಯಕ್ತಿಗಳಿಗೆ ನೌಕರಿಯ ಚಿಂತೆ ಉಂಟಾಗಬಹುದು. ಕೆಲಸದ ಬಗ್ಗೆ ಏನೋ ಅನುಮಾನ, ಕೆಲಸದ ಭದ್ರತೆಯ ಬಗ್ಗೆ ಅನುಮಾನ, ಕೆಲಸ ಎಲ್ಲಿ ಹೋಗ್ಬಿಡುತ್ತೋ, ಯಾವತ್ತು ಮನೆಗೆ ಕಳಿಸ್ತಾರೋ ಅನ್ನುವಂತಹ ಧಾವಂತ, ಇದೆಲ್ಲವೂ ಕೂಡ ನಿಮ್ಮನ್ನು ಕಾಡುವಂಥದ್ದಾಗತ್ತೆ. ಅಜೀರ್ಣ ಸಮಸ್ಯೆ, ಹೊಟ್ಟೆ ನೋವು ನಿಮಗೆ ಸ್ವಲ್ಪ ಮಟ್ಟಿಗೆ ಸಮಸ್ಯೆಯಾಗಿಯೇ ತೋರುವಂಥದ್ದು. ನಿಮ್ಮಲ್ಲಿ ಕೆಟ್ಟ ಅಭ್ಯಾಸಗಳೇನಾದರೂ ಇದ್ದರೆ, ದುಶ್ಚಟಗಳಿದ್ದರೆ ನಿಧಾನವಾಗಿ ಅದನ್ನು ದೂರ ಮಾಡ್ತೀನಿ ಎನ್ನುವಂತಹ ಸಂಕಲ್ಪವನ್ನು ಮಾಡಬೇಕು. ಈಗಾಗಲೇ ಹೆಚ್ಚಿನ ಭಾಗ ಶರೀರದಲ್ಲಿ ಹಾನಿ ಆಗಿರಬಹುದು, ಆಗ್ತಾ ಇರಬಹುದು. ಇನ್ನು ಮುಂದಕ್ಕಾದರೂ ಕೂಡ ಎಚ್ಚೆತ್ತು ಜೀವವನ್ನು ಸರಿಯಾದಂತಹ ರೀತಿಯಲ್ಲಿ ನಡೆಸೋದಕ್ಕೆ ಅವಕಾಶವನ್ನು ಮಾಡಿಕೊಳ್ಳಿ ಅಂತಕ್ಕಂಥದ್ದು. ರಹಸ್ಯ ಶತ್ರುಗಳ ಬಗ್ಗೆ ಎಚ್ಚರ ಇರಲಿ. ಯಾವ ಕ್ಷಣದಲ್ಲಿ ಬೇಕಾದರೂ ಕೂಡ ಅವರು ನಿಮಗೆ ತೊಂದರೆಯನ್ನು ಮಾಡ್ಬೋದು. ಹಳೆಯ ದ್ವೇಷ, ಹಳೆಯ ಜಿದ್ದು ನಿಮಗೆ
ಕೆಟ್ಟದಾಗಿ ಪರಿಣಾಮವನ್ನು ಬೀರ್ತಕ್ಕಂಥದ್ದಾಗತ್ತೆ. ಜೀವಕ್ಕೆ ಕುತ್ತು ಬರತಕ್ಕಂತಹ ಸಾಧ್ಯತೆಗಳೂ ಇದೆ. ಆಲೋಚನೆ ಮಾಡಬೇಕಾದಂತಹ ವಿಚಾರಗಳು. ಇಲ್ಲಿ ಹೆದರುವಂತಹ ಪ್ರಶ್ನೆಗಳಲ್ಲ, ನಾವು ಯಾರನ್ನೂ ಕೂಡ ಹೆದರಿಸ್ತಾ ಇಲ್ಲ. ಆದರೆ ಜಾತಕದಲ್ಲಿ ಗ್ರಹಗತಿಯಲ್ಲಿ ಯಾವ ಕ್ಷಣದಲ್ಲಿ ಶತ್ರುಗಳಿಂದ ತೊಂದರೆ ಆಗತ್ತೆ ಅನ್ನುವಂಥದ್ದನ್ನು ಹೇಳೋಕ್ಕಾಗೋದಿಲ್ಲ. ನಿಮ್ಮ ಕೈ ಚೆನ್ನಾಗಿ ನಡೀತಾ ಇದ್ದಾಗ, ನಿಮಗೆ ಶಕ್ತಿ ಇದ್ದಾಗ ಬೇಕಾದಷ್ಟು ಮಾತನಾಡಿರ್ತೀರಿ, ಬೇಕಾದಷ್ಟು ಬೇರೆಯವರಿಗೆ ಹಿಂಸೆಯನ್ನು ತೊಂದರೆಯನ್ನು ಕೊಟ್ಟಿರ್ತೀರಿ. ಅದರ ಪ್ರತಿಫಲವನ್ನು ನೀವು ಊಟ ಮಾಡಬೇಕಲ್ಲ. ಆ ಪ್ರಶ್ನೆ ಬರುತ್ತೆ. ವಾಹನ ಚಾಲನೆಯನ್ನು ಮಾಡುವಾಗ ಸ್ವಲ್ಪ ಎಚ್ಚರಿಕೆ ಇರಲಿ. ಮುನ್ನೆಚ್ಚರಿಕೆಯನ್ನು ತಪ್ಪಿದರೆ ತೊಂದರೆ ಇದೆ ಅಂತಕ್ಕಂಥದ್ದು. ವಾಯವ್ಯಾಸ್ತ್ರ ಮಂತ್ರಶ್ರವಣವನ್ನು ಮಾಡಿ ಶುಭವಾಗಿ. ತುಲಾರಾಶಿ, ಹೊಸ ಹೊಸ ವಿಚಾರಗಳಿಗೆ ಹಣವನ್ನು ಕೂಡಿಡಬೇಕು ಅಂತಕ್ಕಂತಹ ಆಲೋಚನೆ ನಿಮ್ಮ ಮನಸ್ಸಿಗೆ ಬರುತ್ತೆ. ಬಹಳ ಒಳ್ಳೆಯದು. ಭವಿಷ್ಯದಲ್ಲಿ ಯಾವುದಾದ್ರೂ ಒಂದು ರೀತಿಯಲ್ಲಿ ಹಣ ನಿಮ್ಮ ಆಪತ್ತಿಗೆ ಆದರೆ ಅದಕ್ಕಿಂತ ದೊಡ್ಡ ಸಹಾಯ ಮತ್ತೊಂದಿಲ್ಲ. ಆ ರೀತಿಯ ಆಪದ್ಧನವನ್ನು ಸಂಗ್ರಹ ಮಾಡಿರ್ತಕ್ಕಂತಹ ಒಂದು ಯೋಚನೆ ಇದೆಯಲ್ಲ, ಅದು ಬಹಳ ಒಳ್ಳೆಯದಾಗುವಂಥದ್ದು. ಬೇರೆಯವರಿಗೂ ಕೂಡ ಇದು ಮಾದರಿಯಾಗ್ತಕ್ಕಂತಹ ವಿಚಾರ. ಸಂತೋಷ ಪಡಬೇಕಾದಂಥದ್ದು. ವಿರೋಧಿಗಳು ನಿಮ್ಮನ್ನು ಸೋಲಿಸಬೇಕು ಅಂತ ಹೇಳಿ ಬಹಳ ಕಾತುರವಾಗಿ ಕಾಯ್ತಾ ಇರ್ತಾರೆ. ಜಾಗ್ರತೆಯಿಂದ ಇರಿ. ದೈವಾನುಗ್ರಹದಿಂದ ಅವರಿಗೆ ಅದು ಸಾಧ್ಯ ಆಗದೇ ಇರಬಹುದು. ಆದರೆ ನಿಮ್ಮ ಎಚ್ಚರವನ್ನು ನೀವು ತಪ್ಪುವಂಥದ್ದು ಬೇಡ ಅಂತ ಅರ್ಥ. ಗಮನ ಇಲ್ಲದಲೇ ಮಾಡಿದಂತಹ ಕೆಲವು ಕೆಲಸಗಳಿಂದ ತಪ್ಪಿಗೆ ಸಿಗ ಹಾಕ್ಕೊಳ್ಳುವಂತಹ ಸಾಧ್ಯತೆ ಇರುತ್ತೆ. ಗಮನ ಎಲ್ಲೋ ಇರುತ್ತೆ, ಜವಾಬ್ದಾರಿ ಇರುವುದಿಲ್ಲ. ಬೇಜವಾಬ್ದಾರಿತನದಿಂದ ಮಾಡಿದಂತಹ ಕೆಲಸದಿಂದ ಏನೋ ಎಡವಟ್ಟಾಗುತ್ತೆ. ಕಾರಣ ನೀವೇ. ಹಾಗಾಗಿ ಅದನ್ನು ಅನುಭವಿಸಬೇಕಾದಂತಹ ಪರಿಸ್ಥಿತಿ ಬರಬಹುದು. ಆಕಾಶ ಮಾರ್ಗದಲ್ಲಿ ಹೋಗ್ತಕ್ಕಂತಹ ಪ್ರಯಾಣಕ್ಕೆ ಯೋಗ್ಯವಲ್ಲದೇ ಇರತಕ್ಕಂತಹ ದಿವಸ, ಅಂದರೆ ವಿಮಾನದ ಹಾರಾಟ, ಅದು ಬೇಡ ಅಂತ ಅರ್ಥ. ಅದರಿಂದ ಏನೋ ತೊಂದರೆ ಇದೆ ಅಥವಾ ಹೊರಡುವಾಗ ಏನೋ ಅಡ್ಡಿ ಆಗುತ್ತೆ, ಅದನ್ನು ಗಮನಿಸ್ಕೊಳ್ಬೇಕಾದಂಥದ್ದು. ಸೋದರ ಮಾವನಿಗೆ ತೊಂದರೆಯಾಗಬಹುದು, ಜಾಗ್ರತೆಯನ್ನು ವಹಿಸಿ. ಅದು ನಿಮ್ಮೆಲ್ಲ ಕೆಲಸಗಳಿಗೆ ಅಡ್ಡಿಯಾಗ್ತಕ್ಕಂತಹ ಸೂಚನೆ ಅನ್ನುವಂತಹ ಭಾವನೆ ಇರಲಿ. ವೈರೋಚನೀ ಶಕ್ತಿಯನ್ನು ಪ್ರಾರ್ಥನೆ ಮಾಡಿ. ವಿಶೇಷವಾಗಿ ನಿಮಗೆ ಕಾಣ್ತಾ ಇರತಕ್ಕಂತಹ ಆಪತ್ತುಗಳಾಗಲಿ ಅಥವಾ ಅಪಶಕುನಗಳಾಗಲಿ ಅಶುಭ ಸೂಚನೆಗಳಾಗಲಿ ಎಲ್ಲ ದೂರವಾಗಿ ಮನಸ್ಸಿಗೆ ಶಾಂತಿ, ಸಮಾಧಾನ, ನೆಮ್ಮದಿ ಸಿಕ್ಕಲಿ. ಶುಭವಾಗಿ. ವೃಶ್ಚಿಕ ರಾಶಿ, ಭೂಮಿಗೆ ಸಂಬಂಧಪಟ್ಟ ಹಾಗೆ, ಆಸ್ತಿಗೆ ಸಂಬಂಧಪಟ್ಟ ಹಾಗೆ ಶುಭವಾರ್ತೆಯನ್ನು ಕೇಳಬಹುದು. ಸ್ವಲ್ಪ ಮಟ್ಟಿಗೆ ಸಮಾಧಾನ ಆಗ್ತಕ್ಕಂಥದ್ದು. ಮನಸ್ಸಿನಿಗೆ ಮತ್ತು ವ್ಯವಹಾರಕ್ಕೆ ಬಹಳ ನಿಮಗೆ ಏನೋ ಒಂದು ರೀತಿಯಲ್ಲಿ ಹತ್ತಿರವಾಗ್ತಕ್ಕಂತಹ ಕೆಲವು ವಿಶೇಷವಾದಂತಹ ವ್ಯಕ್ತಿಗಳು ಬರ್ತಾರೆ. ಮನಸ್ಸಿಗೆ ಬೇಕಾದಂತಹ ವ್ಯಕ್ತಿಗಳು. ಈ ವ್ಯಕ್ತಿಯಿಂದ ಏನೋ ಅನುಕೂಲವಾಗುತ್ತೆ, ಸಹಾಯವಾಗುತ್ತೆ ಅಂತಕ್ಕಂಥದ್ದು. ವ್ಯವಹಾರದ ದೃಷ್ಟಿಯಿಂದ ಒಂದಷ್ಟು ಅನುಕೂಲ ಮಾಡ್ತಕ್ಕಂತಹ ವ್ಯಕ್ತಿಗಳು ನಿಮಗೆ ಎದುರಾಗ್ತಾರೆ. ಇದು ಮನಸ್ಸಿಗೆ ತುಂಬ ಸಂತೋಷವನ್ನು ಕೊಡುತ್ತೆ. ಇಷ್ಟು ದಿವಸ ಎಲ್ಲಿದ್ರಿ ನೀವು ಅಂತ ಹೇಳಿ ಪ್ರಶ್ನೆ ಮಾಡುವಷ್ಟರ ಮಟ್ಟಿಗೆ ನಿಮಗೆ ಆ ವಿಷಯ, ಆ ವ್ಯಕ್ತಿ ಕುತೂಹಲವನ್ನು ಕೆರಳಿಸ್ತಾರೆ ಅಂತ ಅರ್ಥ. ಸ್ನೇಹಿತರ ಸಂಬಂಧಗಳು ಹೆಚ್ಚಾಗ್ತಕ್ಕಂಥದ್ದು. ಅವರ ಮೇಲೆ ಇರತಕ್ಕಂತಹ ಒಂದು ಪ್ರೀತಿ, ವಿಶ್ವಾಸ, ಇದರ ಬಗ್ಗೆ ಜಾಗ್ರತೆ ಇರಲಿ. ಯಾರು ಯಾವುದನ್ನು ಕೂಡ ಬಹಳ ದುರ್ಬಲವಾಗಿದ್ದೀರಿ ಅಂತ ಹೇಳಿ ಅದನ್ನು ಬಳಸ್ಕೊಳ್ತಕ್ಕಂಥದ್ದು ಬೇಡ. ಎಚ್ಚರ ಇರಲಿ ಅಂತಕ್ಕಂಥದ್ದು. ಸಾಯಂಕಾಲದ ಹೊತ್ತಿಗೆ ಹೊಸ ಸಂಬಂಧದಲ್ಲಿ ಮಾನಸಿಕವಾದಂತಹ ಬೇಸರ ಕಾಣ್ತಕ್ಕಂಥದ್ದು. ಯಾವುದೋ ಹೊಸದಾಗಿ ಪರಿಚಯವಾಗಿರ್ತಾರೆ. ಅವರು ಆಡ್ತಕ್ಕಂತಹ ಮಾತುಗಳು, ಅವರ ನಡೆ ನುಡಿ ಇವೆಲ್ಲವೂ ಕೂಡ ನಾಟಕೀಯವಾಗಿ ಆಗಿದ್ದು ಅಂತ ಹೇಳಿ ನಿಮ್ಮ ಮನಸ್ಸಿಗೆ ಅನಿಸುತ್ತೆ. ಆಗ ತುಂಬ ಬೇಸರವನ್ನು ಮಾಡ್ಕೊಳ್ತೀರಿ. ಶಾಂತಿಪ್ರದ ದುರ್ಗೆಯನ್ನು ಪ್ರಾರ್ಥನೆ ಮಾಡಿ ಇರತಕ್ಕಂತಹ ಮಾನಸಿಕವಾದಂತಹ ದುಗುಡದುಮ್ಮಾನಗಳು ದೂರವಾಗಲಿ. ಕಪ್ಪು ಬಟ್ಟೆಯನ್ನು ಧಾರಣೆ ಮಾಡ್ತಕ್ಕಂಥದ್ದು ಬೇಡ. ಇದು ಅಶುಭದ ಸಂಕೇತ ಅಂತ ಹೇಳಿ ಸೂಚಿಸಬೇಕಾದಂಥದ್ದು. ಶುಭವಾಗಿ. ಧನುರಾಶಿ, ನಿಮಗಿರ್ತಕ್ಕಂತಹ ಗೌರವದ ಸ್ಥಾನ ದುರುಪಯೋಗವಾಗ್ತಕ್ಕಂತಹ ಸಾಧ್ಯತೆ ಇದೆ. ಆಲೋಚನೆ ಮಾಡಿ. ನಾವು ಯಾವ್ಯಾವಾಗ ಸ್ವಲ್ಪ ಜವಾಬ್ದಾರಿಯನ್ನು ಮರೆತು ಬೇರೆ ಬೇರೆ ಕಡೆ ತಲ್ಲೀನರಾಗ್ತೀವಿ, ನಮ್ಮ ಮೂಲ ಉದ್ದೇಶವನ್ನು ನಾವು ಮರೆತು ಮಾಡಿದಂತಹ ಕೆಲಸದಿಂದ, ನಾವೇ ಮಾಡ್ಕೊಳ್ತಕ್ಕಂತಹ ತಪ್ಪಿನಿಂದ ನಮಗೆ ಅಗೌರವವಾಗುತ್ತೆ. ಆದ್ದರಿಂದ ಪ್ರತಿ ಕ್ಷಣವೂ ಕೂಡ ನಾವು ಗಮನವನ್ನು ಹರಿಸಬೇಕಾದಂಥದ್ದು. ಯಾವುದಾದ್ರೂ ಪ್ರಮುಖವಾದಂತಹ ನಿರ್ಧಾರಗಳನ್ನು ತೆಗೊಳ್ಳಬೇಕು ಅಂತಂದರೆ ನಿಮಗೆ ಹಿಂಜರಿಕೆ, ಭಯ, ಆತಂಕ, ಎಲ್ಲಿ ಏನಾಗ್ಬಿಡುತ್ತೋ ಅಂತ. ನಿಮ್ಮ ವಿಷಯದಲ್ಲಿ ನೀವು ನಿರ್ಧಾರ ಮಾಡ್ದಲೇ ಯಾರು ಮಾಡಬೇಕು? ಇದು ಪ್ರಶ್ನೆ. ನಿಮ್ಮಷ್ಟಕ್ಕೆ ನೀವೇ ಪ್ರಶ್ನೆ ಹಾಕ್ಕೊಳ್ಬೇಕು. ಧೈರ್ಯದಿಂದ ಮುನ್ನುಗ್ಗಬೇಕು.
ಆಗಬೇಕಾದಂತಹ ಕೆಲಸಕ್ಕೆ ಸರಿಯಾದ ನಿರ್ಧಾರ ಮಾಡಬೇಕು. ಅದು ನಿಮಗಾಗಲಿ, ನಿಮ್ಮ ಪರಿವಾರಕ್ಕಾಗಲಿ, ಕುಟುಂಬಕ್ಕಾಗಲಿ, ಸಮಾಜಕ್ಕಾಗಲಿ ಯಾವುದೇ ರೀತಿಯ ತೊಂದರೆ ಆಗದೇ ಇರೋ ಹಾಗಿರಬೇಕು ಅನ್ನುವಂಥದ್ದು ಸಂದೇಶ. ಬೆಲೆ ಬಾಳ್ತಕ್ಕಂತಹ ಪದಾರ್ಥಗಳು ನಷ್ಟವಾಗಬಹುದು, ಎಚ್ಚರಿಕೆ ಇರಲಿ. ಮಾತೆಯವರ ಜೊತೆಗೆ ಸಭ್ಯವಾಗಿ ವರ್ತಿಸದೇ ಇರತಕ್ಕಂಥವರಿಗೆ ಶಿಕ್ಷೆ ಆಗ್ತಕ್ಕಂಥದ್ದಿದೆ, ಅವಮಾನವಾಗತ್ತೆ. ಎಲ್ಲರಲ್ಲೂ ಕೂಡ ಮಾತೃಭಾವ ಇರಲಿ ಅಂತಕ್ಕಂತಹ ಸಂದೇಶ. ದೀರ್ಘಕಾಲದ ಅನಾರೋಗ್ಯದ ಸೂಚನೆಗಳಿದೆ. ವೈದ್ಯರ ಸಲಹೆಯನ್ನು ಪಡ್ಕೊಂಡು ಒಮ್ಮೆ ಸರಿಯಾಗಿ ಅದನ್ನು ಪರೀಕ್ಷೆ ಮಾಡಿಕೊಳ್ಳಿ. ಏನಾದರೂ ಸಮಸ್ಯೆಗಳಿದ್ದರೆ ತತ್ಕ್ಷಣದಲ್ಲಿ ವೈದ್ಯರ ಸಲಹೆಯಂತೆ ಸೂಕ್ತವಾದಂತಹ ಆರೈಕೆಯನ್ನು ಮಾಡಿಕೊಳ್ಳಿ, ಆರೋಗ್ಯವಂತರಾಗಿರಿ ಅಂತಕ್ಕಂಥದ್ದು. ಭಗವತಿ ದುರ್ಗೆಯನ್ನು ನೀಲಿ ಬಣ್ಣದ ಹೂಗಳಿಂದ ಅರ್ಚನೆ ಮಾಡಿ, ಪ್ರಾರ್ಥನೆ ಮಾಡಿ. ಶುಭವಾಗಿ. ಮಕರ ರಾಶಿ, ವ್ಯಾಪಾರ, ವ್ಯವಹಾರ, ಉದ್ಯೋಗ, ವೃತ್ತಿ, ವಿದ್ಯಾರ್ಥಿ ಜೀವನ. ಈ ವಯೋಮಾನಕ್ಕನುಗುಣವಾದಂತಹ ಆಯಾ ಕ್ಷೇತ್ರದಲ್ಲಿ ನೀವು ಎಷ್ಟು ಪರಿಶ್ರಮ ಪಡ್ತೀರೋ ಅಷ್ಟು ನಿಮಗೆ ಲಾಭದಾಯಕವಾಗಿರತಕ್ಕಂಥದ್ದು. ಅಥವಾ ಲಾಭ ಬರುತ್ತೋ ಇಲ್ಲವೋ ಎರಡನೇ ವಿಚಾರ ಅನ್ನುವಂತಹ ಕೆಲವು ವಿಷಯಗಳಿದ್ದರೆ ಕಷ್ಟ ಅಂತೂ ಪಡಲೇಬೇಕಾದಂಥದ್ದು, ಪರಿಶ್ರಮ ಪಡಲೇಬೇಕಾದಂತಹ ದಿವಸ ಇದು ಅಂತ ಹೇಳಬೇಕು. ಖರ್ಚು ಹೆಚ್ಚಾಗಿ ದುಷ್ಪರಿಣಾಮಗಳು ಬೀರುತ್ತೆ. ನಿಮ್ಮ ಮೇಲೆ ಅದರ ಪ್ರಭಾವ ಹೆಚ್ಚಾಗ್ತಕ್ಕಂಥದ್ದಾಗುತ್ತೆ. ಅದರ ಯೋಚನೆಗಳು ಮತ್ತೆ ಮತ್ತೆ ಕಾಡೋ ಹಾಗೆ ಆಗ್ತಕ್ಕಂಥದ್ದು. ಸ್ವಲ್ಪ ಮಟ್ಟಿಗೆ ದುರಾಸೆಯನ್ನು ಕಡಿಮೆ ಮಾಡಿಕೊಂಡ್ರೆ ಒಳ್ಳೆಯದು. ಆಸೆ ಇರಬೇಕು, ಅತಿ ಆಸೆ ಎಲ್ಲವನ್ನ ಹಾಳು ಮಾಡಿಬಿಡುತ್ತೆ. ಆಸೆ ಇಲ್ಲದೆ ಇದ್ದರೆ ಮನುಷ್ಯ ಬದುಕೋಕ್ಕಾಗೋದಿಲ್ಲ. ಆದರೆ ಎಲ್ಲವೂ ನನಗೇ ಆಗಬೇಕು, ನನ್ನದೇ ಅಂತಕ್ಕಂತಹ ಭಾವನೆ ಬಂದಾಗ ಆಗಲೂ ಕೂಡ ಬದುಕೋದಕ್ಕೆ ಬಿಡುವುದಿಲ್ಲ. ಇದನ್ನು ಆಲೋಚನೆ ಮಾಡಬೇಕು. ಸಂಬಂಧಿಕರ, ಸ್ನೇಹಿತರ ಬೆಂಬಲ ಚೆನ್ನಾಗಿರ್ತಕ್ಕಂಥದ್ದು. ಆದರೆ ಅವರ ಬೆಂಬಲ ಸಿಕ್ಕೋದು ಕಷ್ಟ. ಎಲ್ಲದಕ್ಕೂ ಕೂಡ ಭರವಸೆಯನ್ನಿಡ್ತಾರೆ ಹೊರತು ಸಹಾಯವನ್ನು ಮಾಡೋದಿಲ್ಲ. ಸಹಾಯ ಆದ ಮೇಲೆ ನಿಮಗೆ ಖಾತ್ರಿ. ಅದನ್ನು ನಂಬಿ ಆ ಭರವಸೆಯ ಮಾತುಗಳನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಗಾಳಿ ಗೋಪುರವನ್ನು ಕಟ್ಟತಕ್ಕಂತಹದ್ದು ಬೇಡ. ಅದರ ಬಗ್ಗೆ ಗಮನ ಇರಲಿ. ಪ್ರೇಮಿಗಳಿಗೆ ಉತ್ತಮವಾದಂತಹ ದಿವಸ. ಪ್ರೇಮ ವಿಚಾರವನ್ನು ಕುಟುಂಬಕ್ಕೆ ತಿಳಿಸಬೇಕಾದಂತಹ ದಿವಸ ಇದು. ತಡ ಮಾಡಿಕೊಳ್ಳುವಂಥದ್ದು ನಿಮಗೆ ತೊಂದರೆಗೆ ಕಾರಣವಾಗತ್ತೆ ಅನ್ನುವಂತಹ ಎಚ್ಚರಿಕೆ. ನಿಮ್ಮ ಸಹೋದರ ವರ್ಗಕ್ಕೆ ತೊಂದರೆಯಾಗ್ತಕ್ಕಂತಹ ಸಾಧ್ಯತೆ. ಅಣ್ಣ ತಮ್ಮ, ಅಕ್ಕ ತಂಗಿಯರಿಗೆ ಏನೋ ಆರ್ಥಿಕವಾಗಿಯೋ ಸಾಮಾಜಿಕವಾಗಿಯೋ ಇಲ್ಲ ಕೌಟುಂಬಿಕವಾದಂತಹ ವಿಚಾರದಲ್ಲೂ ಸಮಸ್ಯೆಗಳು ಆಗಬಹುದು ಅಂತ ಅರ್ಥ. ಮೂಲ ದುರ್ಗಾದೇವಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ಕುಂಭರಾಶಿ, ಪ್ರಯಾಣದಿಂದ ಲಾಭವಾಗುವಂತಹ ಸಾಧ್ಯತೆ ಇದೆ. ಆದರೆ ದೂರದೂರಿಗೆ ಪ್ರಯಾಣ ಬೇಡ. ಆ ದೂರದೂರಿನ ಪ್ರಯಾಣ ನಿಮಗೆ ತೊಂದರೆಯನ್ನು ಮಾಡುತ್ತೆ ಅಂತ ಅರ್ಥ. ಸಹೋದ್ಯೋಗಿಗಳ ಜೊತೆಯಲ್ಲಿ ತುಂಬ ಸೌಹಾರ್ದಯುತವಾಗಿ ವರ್ತಿಸಬೇಕು. ಯಾಕೆ ಅಂತಂದರೆ ನಿಮ್ಮ ಜೊತೆಯಲ್ಲೇ ಕೆಲಸ ಮಾಡ್ತಕ್ಕಂಥವ್ರು ಹಲವಾರು ನಿಮ್ಮ ದುರ್ಬಲತೆಗಳು ಅವರಿಗೆ ಗೊತ್ತಿರುತ್ತೆ. ಯಾವ ಕ್ಷಣದಲ್ಲಿ ಬೇಕಾದರೂ ಕೂಡ ನಿಮಗೆ ಸಮಸ್ಯೆಯನ್ನು ತಂದಿಡಬಹುದು ಅನ್ನುವಂಥದ್ದು ಎಚ್ಚರ ಇರಲಿ. ನಿಮ್ಮ ತತ್ವ ಸಿದ್ಧಾಂತಗಳಿಂದ ಬೇರೆಯವರು ಪ್ರಭಾವಿತರಾಗ್ತಾರೆ. ಆ ರೀತಿಯ ಒಂದು ವಿಶಿಷ್ಟವಾದಂತಹ ಕೆಲವು ವಿಚಾರಗಳು ನಿಮ್ಮಲ್ಲಿ ಇರುವಂಥದ್ದಾಗತ್ತೆ. ವ್ಯವಹಾರದಲ್ಲಿ ದೊಡ್ಡ ದೊಡ್ಡ ಬದಲಾವಣೆಯನ್ನು ಕಾಣುವಂತಹ ಸಾಧ್ಯತೆ, ಸೂಚನೆಗಳಿದೆ. ಇವೆಲ್ಲ ಅವರವರ ಯೋಗ್ಯತೆಗೆ, ಅವರವರ ಸಾಮರ್ಥ್ಯಕ್ಕೆ ಸೇರಿದಂತೆ ಫಲವನ್ನು ನೀಡ್ತಕ್ಕಂಥದ್ದಾಗತ್ತೆ. ಆಸ್ತಿಯ ವಿವಾದಗಳು ಏನೇ ಇದ್ದರೂ ಕೂಡ ಈ ದಿವಸ ಬಗೆಹರಿಯುವಂತಹ ಸೂಚನೆಗಳಿದೆ. ನಿಮ್ಮ ಪ್ರಯತ್ನವೂ ಅಲ್ಲಿ ಬೇಕು. ಈ ಒಂದು ಸಮಸ್ಯೆಯನ್ನು ನಾನು ಇವತ್ತು ಬಗೆಹರಿಸ್ಕೊಂಡ್ಬಿಡ್ತೀನಿ ಅನ್ನುವಂತಹ ಮಾನಸಿಕ ಸಿದ್ಧತೆ, ಗಟ್ಟಿತನ ಇದ್ದರೆ ಅದು ನಿಮಗೆ ಅನುಕೂಲಕರವಾಗಿ ಕೆಲಸವನ್ನು ಮಾಡುತ್ತೆ ಅಂತ ಅರ್ಥ. ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆ, ಮಾತೆಯರಿಗೆ ಅಗ್ನಿಯಿಂದ ಸಮಸ್ಯೆ ಆಗ್ತಕ್ಕಂಥದ್ದು. ಅದನ್ನು ಗಮನಿಸ್ಕೊಳ್ಬೇಕು, ಎಚ್ಚರವಾಗಿರಬೇಕು ಅಂತ ಅರ್ಥ. ಜಾತವೇದ ಅಗ್ನಿಯನ್ನು ಪ್ರಾರ್ಥನೆ ಮಾಡಿ. ವಿಶೇಷವಾಗಿ ಅಗ್ನಿಂ ಪ್ರಜ್ವಲಿತಂ ವಂದೇ ಜಾತವೇದಂ ಹುತಾಶನಂ ಸುವರ್ಣ ವರ್ಣಮನಲಂ ಸಮಿದ್ಧಂ ವಿಶ್ವತೋಮುಖಂ ಎಂಬ ಶ್ಲೋಕವನ್ನು 12 ಬಾರಿ ಹೇಳಿಕೊಳ್ಳಿ. ಶುಭವಾಗಿ. ಕೊನೆಯದಾಗಿ ಮೀನರಾಶಿ, ಕಾರ್ಯಕ್ಷೇತ್ರದಲ್ಲಿ ಗುರಿ ಸಾಧನೆಯನ್ನು ಮಾಡ್ತಕ್ಕಂತಹ ಒಂದು ವಿಚಾರ ನಿಮ್ಮ ಮನಸ್ಸಿಗೆ ಸಂತೋಷವನ್ನು ಕೊಡುತ್ತೆ. ನಾನು ನನ್ನ ಕೆಲಸದಲ್ಲಿ ಗೆದ್ದೆ ಅನ್ನುವಂತಹ ಆತ್ಮವಿಶ್ವಾಸ ನಿಮಗೆ ಸಂತೋಷವನ್ನು ಕೊಡ್ತಕ್ಕಂಥದ್ದು. ವ್ಯಾಪಾರ ವ್ಯವಹಾರಾದಿಗಳಲ್ಲಿ ಆರ್ಥಿಕವಾದಂತಹ ಲಾಭ ಇದೆ. ಅದೂ ಕೂಡ ಸ್ವಾಭಾವಿಕವಾಗಿ ಸಂತೋಷವನ್ನು ಉಂಟು ಮಾಡುತ್ತೆ. ಎಲ್ಲ ಕೆಲಸಗಳಲ್ಲೂ ಕೂಡ ಉತ್ಸಾಹ, ಬಿಡುವಿಲ್ಲದೇ ಇರತಕ್ಕಂತಹ ಕಾರ್ಯಗೌರವ ನಿಮಗೆ
ಒಂದಷ್ಟು ಖುಷಿಯನ್ನು ಕೊಡ್ತಕ್ಕಂಥದ್ದು. ಹಿರಿಯರು ಮತ್ತು ಸಹೋದರರು ಮಾತಿನ ವೈಮನಸ್ಯವನ್ನು ಬೆಳೆಸ್ತಾರೆ. ನೀವಾಡ್ತಕ್ಕಂತಹ ಮಾತು ದೊಡ್ಡವರಿಗೆ ಇಷ್ಟ ಆಗೋದಿಲ್ಲ, ಅಣ್ಣ ತಮ್ಮಂದರಿಗೂ ಕೂಡ ನಿಮ್ಮ ಮಾತು ಇಷ್ಟ ಆಗೋದಿಲ್ಲ. ಮಾತಿನ ವಿಚಾರಕ್ಕೆ ಬಂದಾಗ ನಿಮ್ಮ ಬಗ್ಗೆ ದ್ವೇಷವನ್ನು ಸಾಧಿಸ್ತಾರೆ, ನಿಮ್ಮ ಹತ್ರ ನಿಷ್ಠೂರ ಆಗ್ತಾರೆ ಅಂತಕ್ಕಂಥದ್ದು. ಸಮಾಜದಲ್ಲಿ ಹಲವರಿಗೆ ನಿಮ್ಮ ಕಾರ್ಯದಕ್ಷತೆಯ ಬಗ್ಗೆ ಉತ್ತಮವಾದಂತಹ ಅಭಿಪ್ರಾಯ ಇರುತ್ತೆ. ಈ ವ್ಯಕ್ತಿಯನ್ನೇ ಈ ಕೆಲಸಕ್ಕೆ ನಾವು ಯೋಜನೆ ಮಾಡಿಬಿಟ್ರೆ ಯಾವ ಯೋಚನೆಯೂ ಇಲ್ಲ, ಈ ವ್ಯಕ್ತಿ ಸಮರ್ಥವಾಗಿದ್ದಾನೆ, ಆ ಕೆಲಸವನ್ನು ಪೂರೈಸ್ತಾನೆ ಅಂತಕ್ಕಂತಹ ನಂಬಿಕೆ ನಿಮ್ಮ ಬಗ್ಗೆ ಇರತಕ್ಕಂಥದ್ದಾಗತ್ತೆ. ನಿಮ್ಮ ಖುಷಿಗೋಸ್ಕರವಾಗಿ ಹೆಚ್ಚು ಹಣವನ್ನು ಖರ್ಚು ಮಾಡ್ತಕ್ಕಂತಹ ದಿವಸ. ನಿಮಗೆ ಯಾವುದಕ್ಕೆ ಸಂತೋಷ ಆಗುತ್ತೋ ಅಂಥದಕ್ಕೆ ಹಣವನ್ನು ಖರ್ಚು ಮಾಡ್ತೀರಿ ಅಂತ ಅರ್ಥ. ಕುಲದೇವರನ್ನು ಸ್ಮರಣೆ ಮಾಡಿ. ಶುಭವಾಗಿ.